ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ಧೀರ ಪುರುಷರು ಹೇಗಿರ್ತಾರೆ ಮತ್ತು ನೀವು ಯಾಕೆ ಶೋಕ ಪಡ್ತಾ ಇದ್ದೀರಾ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಶೋಕ ಪಡೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ಸಿಕ್ಕಿಬಿಡೋದಿಲ್ಲ. ಶೋಕ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದ್ರ ಬದಲು ನಮ್ಮ ಶರೀರವನ್ನು ಹಾಳು ಮಾಡುತ್ತೆ. ಸೊ ಅದಕ್ಕೆ ಧೀರ ಪುರುಷರು ಹರ್ಷ ಶೋಕ ಪಡಬಾರದು. ಆಮೇಲೆ ನಮ್ಮ 6 ಇಂದ್ರಿಯಗಳಿದೆಯಲ್ಲ, ಅದು ಬಹಳ ಚಂಚಲವಾಗಿದೆ. ಯಾವ್ಯಾವ ಇಂದ್ರಿಯಗಳು ಯಾವ್ಯಾವ ವಿಷಯದ ಕಡೆ ಹೋಗುತ್ತೋ ಅದರಿಂದ ಏನಾಗುತ್ತೆ, ಬುದ್ಧಿ ಕೂಡ ಕ್ಷೀಣವಾಗಿಬಿಡುತ್ತೆ. ಅಂದರೆ ಈಗ ಮಡಿಕೆನಲ್ಲಿ ನೀರು ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದು ತೂತಾಯಿತು ಅಂತಂದರೆ ಅದರಲ್ಲಿ ನಿಲ್ಲುತ್ತಾ ನೀರು? ಇಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಹರಿದು ಹೋಗ್ಬಿಡುತ್ತೆ, ಅಂದರೆ ಕಡಿಮೆ ಆಗುತ್ತಲ್ಲ. ಆ ರೀತಿ ಇಂದ್ರಿಯಗಳು ವಿಷಯದ ಹಿಂದೆ ಓಡಿದ್ರೆ ನಮ್ಮ ಬುದ್ಧಿ ಕ್ಷೀಣವಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಈಗ ಮುಂದುವರೆದು ಏನಾಗುತ್ತೆ ಅಂತಂದರೆ, ಧೃತರಾಷ್ಟ್ರ ಹೇಳ್ತಾನೆ, ಕಟ್ಟಿಗೆಯಲ್ಲಿ ಅಡಗಿರುವಂತಹ ಬೆಂಕಿಯ ಹಾಗೆ. ಈಗ ಒಂದು ಕಟ್ಟಿಗೆ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಬೆಂಕಿ ಇದೆ ಆಲ್ರೆಡಿ, ಆದರೆ ನಮಗೆ ಗೊತ್ತಿಲ್ಲ, ಅದು ಗುಪ್ತ ರೂಪದಲ್ಲಿದೆ. ಯಾವಾಗ ಅದಕ್ಕೆ ಬೆಂಕಿ ಕಡ್ಡಿ ಗೀರಿ ಅದನ್ನು ಹಿಡ್ತೀವೋ ಆಗ ಅದು ದಗ್ಗಂತ ಉರ್ಕೊಳ್ಳುತ್ತೆ. ಕಟ್ಟಿಗೆಯಲ್ಲಿ ಬಚ್ಚಿಟ್ಕೊಂಡಿರುವ ಬೆಂಕಿ ಹಾಗೆ ಸೂಕ್ಷ್ಮ ಧರ್ಮದಿಂದ ಕಟ್ ಹಾಕಿರುವಂಥ ರಾಜ ಯುಧಿಷ್ಠಿರನ ಜೊತೆ ನಾನು ಮಿಥ್ಯಾ ವ್ಯವಹಾರ ಮಾಡಿದ್ದೀನಿ. ಅಂತಂದರೆ ಏನು, ಯುಧಿಷ್ಠಿರ ಕೂಡ ಧರ್ಮದಿಂದ ಕಟ್ ಹಾಕ್ಕೊಂಡಿದ್ದ, ಅಂದರೆ ಅವನು ಧರ್ಮದ ಬಂಧನಕ್ಕೆ ಒಳಗಾಗಿದ್ದ. ಒಳಗಡೆ ಅವನು ಧರ್ಮದಿಂದ ನಡ್ಕೋಬೇಕಲ್ಲ ಅನ್ನೋ ರೀತಿ, ಅದು ಸೂಕ್ಷ್ಮ ಧರ್ಮದಿಂದ ಕಟ್ ಹಾಕಿರುವಂಥ ರಾಜ ಯುಧಿಷ್ಠಿರನ ಜೊತೆ ನಾನು ಮಿಥ್ಯಾ ವ್ಯವಹಾರ ಅಂತಂದರೆ ಸರಿಯಾಗಿ ನಡ್ಕೊಂಡಿಲ್ಲ, ತಪ್ಪಾಗಿ ನಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವರು ಯುದ್ಧ ಮಾಡಿ ನನ್ನ ಮೂರ್ಖ ಪುತ್ರರನ್ನು ನಾಶ ಮಾಡಿಬಿಡ್ತಾರೆ. ಈಗ ಮಕ್ಕಳು ಎಷ್ಟು ಮೂರ್ಖರು ಅಂತ ಇವನು ಗೊತ್ತಿದೆ, ಆದರೂ ನೋಡಿ ಮಕ್ಕಳಿಗೆ ಅವನು ಬುದ್ಧಿ ಹೇಳೋದಿಲ್ಲ. ಯಾಕೆ? ಅಷ್ಟು ಮೋಹ ಇದೆ ಅವನಿಗೆ ಆ ಮಕ್ಕಳ ಮೇಲೆ. ಇಲ್ಲಿ ಇವಾಗ ಭಯ ಕೂಡ ಬಂದಿದೆ ಅವನಿಗೆ, ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ನನ್ನ ಮಕ್ಕಳು, ಈಗ ಪಾಂಡವರು ಏನೋ ನನ್ನ ಮಕ್ಕಳನ್ನು ಕೊಂದೇ ಬಿಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಮಹಾಮತಿಯೇ ಇವೆಲ್ಲ ಸದಾ ಭಯದಿಂದ ಉದ್ವಿಗ್ನವಾಗಿದೆ. ಅಂದರೆ ಇದೆಲ್ಲ ಯೋಚನೆ ಮಾಡಿದಾಗ, ಅಂದರೆ ಈ ವಿಚಾರಗಳೆಲ್ಲ ತುಂಬ ಉದ್ವಿಗ್ನವಾಗಿರುವಂಥದ್ದು. ಆಮೇಲೆ ನನ್ನ ಮನಸ್ಸು ಕೂಡ ಭಯದಿಂದ ಉದ್ವಿಗ್ನವಾಗಿದೆ. ಇಲ್ಲಿ ಅವನು ಗೊತ್ತು ನನ್ನ ಮಕ್ಕಳು ಮಾಡ್ತಾ ಇರೋದೆಲ್ಲ ಸರಿ ಇಲ್ಲ ಅಂತ ಅಂದ್ಬಿಟ್ಟು, ಆದರೂ ಅವನು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಮತ್ತು ಮಕ್ಕಳಿಗೂ ಭಯ ಇದೆ ಅನ್ನೋದು ಗೊತ್ತು. ಅವರು ಮಾಡಿರುವಂಥ ಕೆಲಸಗಳು ಕೂಡ ಭಯ ಪಟ್ಕೊಳ್ಳುವಂಥ ಕೆಲಸಗಳನ್ನೇ ಮಾಡಿದ್ದಾರೆ. ಸೊ ನನ್ನ ಮನಸ್ಸು ಕೂಡ ಭಯದಿಂದ ಉದ್ವಿಗ್ನವಾಗಿದೆ. ಅದಕ್ಕೋಸ್ಕರನೇ ಯಾವುದು ಉದ್ವೇಗ ಶೂನ್ಯ ಅಂತಂದರೆ ಉದ್ವೇಗ ಇಲ್ಲದೆ ಇರುವಂಥದ್ದು ಮತ್ತು ಶಾಂತಪ್ರದವಾಗಿದೆಯೋ, ಅಂದರೆ ಶಾಂತಿಯನ್ನು ಕೊಡುವಂಥದ್ದು, ಅದನ್ನು ನನಗೆ ತಿಳಿಸು ಅಂತ ಹೇಳ್ತಾ ಇದ್ದಾನೆ. ಈಗ ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಶಾಂತವಾಗಿರಬೇಕು, ನನಗೆ ಉದ್ವೇಗ ಅನ್ನೋದು ಇರಬಾರ್ದು, ಒಳಗಡೆ ಯೋಚನೆ ಇರಬಾರ್ದು, ಆ ಥರದ್ದು ಏನಾದರೂ ಹೇಳು ಅಂತ ಅಂದ್ಬಿಟ್ಟು ವಿದುರನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ವಿದುರರು ಹೇಳ್ತಾರೆ, ಪಾಪ ಶೂನ್ಯನಾದ ನರೇಶನೇ, ಪಾಪಗಳನ್ನೇ ಮಾಡದೇ ಇರುವಂಥವನು ಅಂತ ಹೇಳ್ತಾ ಇದ್ದಾನೆ. ಅದು ಯಾವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ರೀತಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮುಂದುವರೆದು ಹೇಳ್ತಾರೆ, ವಿದ್ಯೆ, ತಪಸ್ಸು, ಇಂದ್ರಿಯ ನಿಗ್ರಹ ಮತ್ತು ಲೋಭದ ತ್ಯಾಗದ ವಿನಃ ಮತ್ಯಾವ ಉಪಾಯನೂ ಕೂಡ ನಿಮಗೋಸ್ಕರ ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ನಿಮಗಿವಾಗ ಉದ್ವೇಗ ಹೋಗಬೇಕು, ಶಾಂತವಾಗಬೇಕು ಅಂತಂದರೆ ಇರೋದೇ ವಿದ್ಯೆ. ಅಂದರೆ ವಿದ್ಯೆ ಇದ್ರೇ ಯಾವುದು ಸರಿ ಯಾವುದು ತಪ್ಪು ಅನ್ನೋದೆಲ್ಲ ನಮಗೆ ಗೊತ್ತಾಗೋದು ಅಲ್ವಾ. ಇಲ್ಲಿ ಇವನಿಗೆ ವಿದ್ಯೆಯ ಅಭಾವ, ಜ್ಞಾನದ ಅಭಾವ ಇದೆ. ಅದರಿಂದನೇ ಇವನು ತಪ್ಪಾಗಿ ನಡ್ಕೊಳ್ತಾ ಇದ್ದಾನೆ. ಈಗ ಮಕ್ಕಳಿಗೆ ಯಾವುದು ಒಳಿತು ಯಾವುದು ಒಳಿತಲ್ಲ ಅಂತ ಅವನು ಯೋಚನೆ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದಲ್ವಾ. ಸೊ ಅದಕ್ಕೆ ವಿದ್ಯೆ, ತಪಸ್ಸು ನಾವು ತಪ್ಪಿಸಬೇಕು. ಅಂದರೆ ಅವನು ಏನೇ ತೊಂದರೆಗಳಾಗಿದ್ರೂ ಕೂಡ ಕಾಯಬೇಕು ಅದಕ್ಕೋಸ್ಕರ, ಮತ್ತು ತಪಸ್ಸು ಮಾಡಬೇಕು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಆಮೇಲೆ ಲೋಭ ಇದೆಯಲ್ಲ, ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು ಅನ್ನೋದು ಲೋಭ ಅವನಲ್ಲಿ ಇದೆ, ಅದಕ್ಕೆ ಅದನ್ನು ತ್ಯಾಗ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವ ಉಪಾಯನೂ ನಿಮಗೋಸ್ಕರ ಅಂತ ನನಗೆ ಯಾವುದು ಕಾಣಿಸ್ತಾ ಇಲ್ಲ. ಅಂದರೆ
ಕೆಲವೊಬ್ಬರು ನಡ್ಕೊಳ್ಳೋ ರೀತಿ, ಅವರ ಸ್ವಭಾವ, ಅವರಿರುವಂಥ ಪರಿಸ್ಥಿತಿ, ಸಂದರ್ಭ, ಇವುಗಳ ತಕ್ಕ ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಉಪಾಯಗಳು ಇರುತ್ತೆ ಅಲ್ವಾ. ಒಂದೇ ಎಲ್ಲರಿಗೂ ಆಗೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಬೇರೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉಪಾಯ ಏನು ಅಂತಂದರೆ, ವಿದ್ಯೆ ತಿಳುವಳಿಕೆ ತಿಳ್ಕೊಬೇಕು, ನೀವು ತಪಸ್ ಮಾಡಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು, ಮತ್ತು ಲೋಭ ಇದೆಯಲ್ಲ ಅದನ್ನು ಬಿಡಬೇಕು. ಬೇರೆ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ಏನೇನಾಗುತ್ತೆ ಅಂತಂದರೆ, ಬುದ್ಧಿಯಿಂದ ಮನುಷ್ಯ ತನ್ನ ಭಯವನ್ನು ದೂರ ಮಾಡ್ಕೊಳ್ತಾನೆ. ಯಾಕಂದರೆ ಆ ಬುದ್ಧಿ ಮನುಷ್ಯನ ಭಯವನ್ನು ದೂರ ಮಾಡುತ್ತೆ. ಈಗ ತಿಳುವಳಿಕೆನೇ ಇಲ್ಲ ಅಂತಂದರೆ ಭಯ ಎಲ್ಲಿಂದ ಹೋಗುತ್ತೆ? ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅದರಿಂದ ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆ ಅದೆಲ್ಲ ಬೆಳೆಯುತ್ತೆ. ಆಮೇಲೆ ನಮ್ಮಲ್ಲಿ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಆಗ ನಾವು ಸರಿಯಾದ ಡಿಸಿಷನ್ ತೊಗೊಳ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾದಾಗ ಅಲ್ವಾ. ಅದಕ್ಕೆ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ತಪಸ್ಸಿನಿಂದ ಮಹತ್ ಪದವನ್ನು ಪಡ್ಕೊಳ್ತಾನೆ. ಅಂದರೆ ಏನು, ಯಾಕೆ ತಪಸ್ಸು ಇಂಪಾರ್ಟೆಂಟು ಅಂತಂದರೆ, ಒಂದು ಒಳ್ಳೆಯ ಪದವನ್ನು ಅಂತಂದರೆ ಒಳ್ಳೆಯ ಸ್ಥಿತಿ, ಒಳ್ಳೆಯ ಒಂದು ಉನ್ನತ ಮಟ್ಟ ಅಂತ ಹೇಳ್ತೀವಲ್ವ, ಅದನ್ನು ಪಡ್ಕೊಳ್ತಾನೆ. ಆಮೇಲೆ ಗುರು ಶುಶ್ರೂಷೆಯಿಂದ ಅಂದರೆ ಗುರುವಿಗೆ ಸೇವೆ ಮಾಡೋದು, ಅವ್ರು ಹೇಳಿದ್ದೆಲ್ಲ ನಡ್ಕೊಳ್ಳೋದು, ಆ ರೀತಿ ಮಾಡೋದ್ರಿಂದ ಜ್ಞಾನ ಸಿಗುತ್ತೆ. ಮತ್ತು ಯೋಗದಿಂದ ಶಾಂತಿಯನ್ನು ಪಡಿತಾನೆ. ಇವನು ಕೇಳಿದ ಪ್ರಶ್ನೆಗೆ ಹೇಳಿದ್ರಲ್ಲ, ಅದು ಯಾಕೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನನಗೆ ಭಯ ಆಗುತ್ತೆ ಮತ್ತು ಉದ್ವಿಗ್ನತೆ ಇದೆ ಅಂತೆಲ್ಲ ಹೇಳ್ತಾನಲ್ಲ, ನೀವು ಬುದ್ಧಿಯಿಂದ ಮಾತ್ರ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗೋದು. ಆ ಬುದ್ಧಿ ಬೆಳಿಬೇಕು ಅಂತಂದರೆ ಜ್ಞಾನ ತಿಳ್ಕೋಬೇಕು. ಅದಕ್ಕೆ ವಿದ್ಯೆಯ ಅಗತ್ಯ ಇದೆ. ಸೊ ತಪಸ್ ಮಾಡೋದ್ರಿಂದ ಪರಮಪದವನ್ನು ಅಥವಾ ಮಹತ್ ಪದವನ್ನು ಪಡ್ಕೋಬೋದು. ಮತ್ತು ಗುರು ಹಿರಿಯರ ಸೇವೆ ಮಾಡೋದ್ರಿಂದ ಜ್ಞಾನ ಬರುತ್ತೆ. ಯೋಗದಿಂದ ಶಾಂತಿಯನ್ನು ಪಡೀತಾನೆ ಅಂತಂದ್ಬಿಟ್ಟು ಅವ್ರು ಕೇಳಿರುವಂತಹ ವಿಷಯ ಯಾವುದು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಮತ್ತು ಉದ್ವೇಗ ರಹಿತನನ್ನಾಗಿ ಮಾಡುತ್ತೋ ಆ ವಿಷಯಗಳ ಬಗ್ಗೆ ಹೇಳು ಅಂತ ಹೇಳ್ತಾರಲ್ಲ, ಆ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವನು ಕೇಳಿದಂಥ ಪ್ರಶ್ನೆಗಿಲ್ಲಿ 4 ಹೇಳ್ತಾರೆ: ವಿದ್ಯೆ, ತಪಸ್ಸು, ಇಂದ್ರಿಯ ನಿಗ್ರಹ ಮತ್ತು ಲೋಭದ ತ್ಯಾಗ. ಸೊ ಇದನ್ನೆಲ್ಲ ಮಾಡಿದಾಗ ಅದು ತಂತಾನಾಗೆ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.